ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಓರ್ವ ವಿಶೇಷ ಅತಿಥಿ ಇದ್ದಾರೆ. ಈ ವಿಶೇಷ ಅತಿಥಿಯನ್ನು ಕರ್ನಾಟಕದ ಜನ ಮತ್ತು ರಾಜಕಾರಣಿಗಳು ನೋಡುವ ರೀತಿಯೇ ಬೇರೆ. ಅನೇಕ ರಾಜಕಾರಣಿಗಳು ಇವರ ಹೆಸರೆತ್ತಿದ್ರೆ ಸಾಕು, ಒಂದು ರೀತಿಯಲ್ಲಿ ಅವರ ಮುಖದ ಚಲನವಲನಗಳು ಚೇಂಜ್ ಆಗುತ್ತೆ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಬೆಳ್ಳೂರು ಶಂಕರನಾರಾಯಣ ದ್ವಾರಕನಾಥ್ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಿಮ್ಮನ್ನು ನಾವು ಏನು ಅಂತ ಕರಿಬೇಕು? ರಾಜಗುರು ಅಂತ ಕರಿಬೇಕಾ, ಗುರುಗಳು ಅಂತ ಕರಿಬೇಕಾ, ಪಂಡಿತರು ಅಂತ ಕರಿಬೇಕಾ, ಜ್ಯೋತಿಷ್ಯರು ಅಂತ? ಜ್ಯೋತಿಷ್ಯ ಹೆಂಗೆ ನಿಮ್ಮನ್ನು ನೀವು ಪ್ರೆಡಿಕ್ಟ್ ಮಾಡಿ? ಯಾಕಂದರೆ ನೀವು ಎಲ್ಲ ಕಡೆ ಸಿಗೋದಿಲ್ಲ. ನೀವು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಸಂದರ್ಶನ ಕೊಟ್ಬಿಡ್ತೀರಿ, ಆ ಸಂದರ್ಶನದಲ್ಲಿ ಆಗ ಗೊತ್ತಾಗೋದಿಲ್ಲ, ಎಲ್ಲ ಆದ ನಂತರ ಗೊತ್ತಾಗುತ್ತೆ, ಇದನ್ನು ಅವ್ರು ಹೇಳಿದರು ಅಂತ. ನಿಮ್ಮದು ಕೂಡ ಹಾಗೆ ಆಯಿತು. 241 ಯಾರೂ ಹೇಳಿರಲಿಲ್ಲ, ನೀವು ಮಾತ್ರ ಹೇಳಿದ್ದದ್ದು, ಅದು ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಯಾರು ನೀವು? ಈಗ ನಾನು ನಿಮ್ಗೆ ಇಷ್ಟೇ ಹೇಳಬಲ್ಲೆ, ನೀವೆಲ್ಲ ನನ್ನ ಏನಂತ ಕರೆದ್ರೂ ನನಗೆ ಪ್ರೀತಿನೇ. ನೀವೆಲ್ಲ ನನಗೆ ಬೇಕಾದವರು. ನಾನು ಇಲ್ಲಿ ಬಂದಿರೋದು ದೇವರು ಕೊಟ್ಟ ಕೆಲಸ ಮಾಡಿ ಈ ರಾಷ್ಟ್ರ ಹುಟ್ಟಿ ದೇಶ ಪ್ರೇಮದಿಂದ ಎಲ್ಲರನ್ನೂ ಪ್ರೀತಿ ಮಾಡಬೇಕು ಅಂತ ಒಂದೇ ನಮ್ಮ ತಂದೆ ಹೇಳಿರೋದು. ನಮ್ಮ ತಂದೆಯವರು ಅದೇ ಸಂದೇಶ. ಬೆಳಗಾಗಿದ್ದು ನಮ್ಮನ್ನು ಪ್ರಾರ್ಥನೆ ಮಾಡಿದ್ರು ಕೊಡುವೆ, ನಮ್ಮ ಭಾರತ ಮಾತೆ ಎಲ್ಲರೂ ಚೆನ್ನಾಗಿಟ್ಟಿರಬೇಕು. ಆಗ ಲಕ್ಷದಲ್ಲಿ ಮಾತಾಡ್ತಿದ್ದು ಜನಸಂಖ್ಯೆ. ಆ ಭಾರತ ಪ್ರಜೆಗಳೆಲ್ಲ ಸುಖವಾಗಿರಲಿ, ಮರಣ ಭಯ ರೋಗ ಭಯ ಇದ್ದರೆ ಚೆನ್ನಾಗಿ ಆರೋಗ್ಯವಾಗಿರಲಿ ಅಂತ ಪ್ರಾರ್ಥನೆ ಮಾಡಬೇಕು ನಮ್ಮ ತಂದೆಯವರ ಆದೇಶ ಆಯಿತು ಮನೆ ದೇವರಲ್ಲಿ. ಅದೇ ಮೊದಲು ಪ್ರಾರ್ಥನೆ ಮಾಡಿ ಕಲಿಸ್ಕೊಟ್ಟಿದ್ದೆ ನಮ್ಮ ತಂದೆಯವರು. ಹಾಗಾಗಿ ಏನಂತಂದರೆ, ಹೀಗೆ ಬರ್ತಾ ನಮಗೆ ದೇವರಾಜೇಶ್ವರು ಒಡನಾಟ ಸಿಕ್ಬಿಡ್ತು. ನಮ್ಮ ತಂದೆಯವರು ದೇವರಾಜೇಶ್ವರು ಬಾಲ್ಯ ಸ್ನೇಹಿತರು ಇಬ್ಬರು. ನಮ್ಮ ತಂದೆಯವರ ತಾಯಿ ಅವರ ಕೈ ತುತ್ತು ಹಾಕಿ ಸಾಕಿದ್ರು ನಮ್ಮ ಮನೆಯಲ್ಲಿ. ನಮ್ಮ ಅಜ್ಜಿನೂ ನೋಡ್ಕೊಂಡಿದ್ರು. ಆದ್ದರಿಂದ ನಮ್ಮ ತಂದೆಗೆ ತುಂಬ ಹತ್ತಿರ ಆಗಿಬಿಟ್ಟಿದ್ರು. ಏನೋ ಅವ್ರಿಗೊಂದು ಜೋಶು, ಏನೋ ಒಂದು ಕಾರ್ಯಕಾರಣ ಘಟನೆ ನಡೆದೋಯ್ತು. ಆಗ ನೀಲಿಂಗಪ್ಪನವರು ಭಾಳ ಕಾಂಗ್ರೆಸ್ ಅಂದರೆ ನೀಲಿಂಗಪ್ಪ ಅಂದರೆ ಕಾಂಗ್ರೆಸ್ ಆ ಪ್ರಸಂಗದಲ್ಲಿತ್ತು. ಆ ಟೈಮಲ್ಲಿ ಆವಾಗ 1969 ಸೀಟ್ ಕೊಡಲಿಲ್ಲ ಅವ್ರಿಗೆ ಭಾಳ ಬೇಜಾರಾಯಿತು. ನಮ್ಮ ತಂದೆಗೆ ಯಾರನ್ನು ಬೈಯೋದು ಇಷ್ಟ ಇಲ್ಲ, ಮಕ್ಕಳು ಕೂಡ ಬೈತಿರಲಿಲ್ಲ. ಅವರು ಏನೊಂದು ಕೆಟ್ಟ ಮಾತಾಡಿಸ್ತಿರಲಿಲ್ಲ 3 ದಿವಸ ಅಷ್ಟೇ ಕೋಪ. ಅವರು ಮಾತಾಡಿಸ್ತಿರಲಿಲ್ಲ. ನಾವೇ ತಿಳ್ಕೊಂಬಿಡಿ ನಮ್ಮ ಅಪ್ಪಂಗೆ ಮಾಡಬಾರ್ದು ಅಂತೇಳಿ. ಯಾವ ಶಿಕ್ಷೆ ಕೊಟ್ಟಿಲ್ಲ, ಪ್ರೀತಿಯಿಂದ ಬಟ್ಟೆ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಊಟ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಏನು ಮಾತಾಡೋಗಿಲ್ಲ. ಹಾಗೆ ಏನಾಯಿತು, ಆ ಸಂದರ್ಭ ಬಂದಾಗ ನಮ್ಮ ತಂದೆಯವರು ಯಾರನ್ನು ಹೇಳಬಾರ್ದು ಕಣೆ, ಯಾಕೆ ಹೇಳ್ತೇನೆ, ನೀ ಯಾಕೆ ಬೇಕು ಅಂತ ಕೇಳು, ನಿನ್ನ ಧರ್ಮ ಅಥವಾ ನಿನ್ನ ಒಂದು ಮನಸ್ಥಿತಿ ಏನಿದೆ ನೋಡೋಣ. ನೀನು ಎಲ್ರಿಗೂ ಒಂದೊಂದು ಆಸೆ ಇರುತ್ತೆ. ನಿಂಗೆ ಆಸೆ ನೋಡು, ಸೀಟ್ ಕೊಡಲ್ಲ, ಸೀಟ್ ಸಿಕ್ಕಲ್ಲ, ನನಗೆ ಹಿಂಗೆ ಆಯ್ತು, ಬೇಜಾರಾಯಿತು ಅಂತಂದರು. ಆಮೇಲೆ ಬಾ ನಮ್ಮ ಮಗನ ಕೇಳೋಣ ಬಾ ಅಂತಂದರು. ನನ್ನ ಹತ್ರ ಬಂದರು. ನಾನು ಹೇಳಿದೆ 69 ಟಿಕೆಟ್ ಸಿಕ್ಕಿಲ್ಲ, ನೀವು ಒಳೋದು ಬೇಕಿಲ್ಲ, ನಾವೀಗ ಒಂದು ನಿಮ್ಮ ಜಾತಕನ ವಿಶ್ಲೇಷಣೆ ಮಾಡೋಣ, 5 ನಿಮಿಷದಲ್ಲಿ ಮಾಡ್ತೇನೆ ಇರಿ ಅಂತ ಹೇಳಿದೆ. ರಸ್ತೆ ಬರ್ಕೊಳಕ್ಕೇನು ಇರಲಿಲ್ಲ, ಯಾವುದೋ ಒಂದು ಸಣ್ಣ ಪೇಪರು ರಸ್ತೆ ಸಿಕ್ತು, ತೊಗೊಂಡೆ, ಅದ್ರ ಮೇಲೆ ಹಾಕಿ ರೆಡಿ ಮಾಡಿದೆ. 3 ವರ್ಷ ಸುಂದರಿ. 72 ಇಸ್ವಿನಲ್ಲಿ ನಿಮ್ಮನ್ನು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾನು ನೋಡ್ತೇನೆ. ನಂಗೆ ಟೈಮ್ 3 ವರ್ಷ ಕೊಡಬೇಕು, ಅಷ್ಟು ಬೇಕಾಗುತ್ತೆ. ಅಲ್ಲಿ ತನಕ ಆಗಲ್ಲ. ಈ ಕಾಂಗ್ರೆಸ್ ಹೊಡೆದು ಸೀಟ್ ಇಲ್ಲ ಅಂತ ಯಾರನ್ನೂ ಏನು ಹೇಳಬಾರ್ದು. ನಾವು ಯಾರು ಮನಸ್ಸು ನೋವು ಕೊಡೋಕ್ಕಲ್ಲ ಇರೋದು. ಇನ್ನೊಬ್ಬರು ನೋವು ಕೊಟ್ಟರೆ ನಾವು ತಡ್ಕೋಬೇಕು ಅದನ್ನು. ರಾಮದೇವರು ಏನು ಹೇಳ್ತಾನೆ, ಯಾರಿನ್ನು ಬೈದ್ರೂ ನೀನೇನು ಮಾತಾಡಬೇಡ, ಬೈದು ಬೈಕೊಳ್ಳಿ, ಏನೋ ಪ್ರಾರಂಭದ ಬೈಕೋತಾನಟ್ಟೆ, ಬಾಯ್ದು ಹೇಳ್ಬೇಡ, ನಿನ್ನ ಮನಸ್ಸವಾಗುತ್ತಾ ತೊಂದರೆ ಇಲ್ಲ, ಇನ್ನೊಬ್ಬರು ನೀನು ನೋವು ಕೊಡಬೇಡ. ಇಷ್ಟೇ ರಾಮದೇವರು ರಾಮಾಯಣ ಇಡೀ ಸಂಸಾರದಲ್ಲಿ ಹೇಳ್ತಕ್ಕಂಥದ್ದು. ರಾಮಾಯಣ ಸಾರವೇ ರಾಮದೇವರಾಗೋದಕ್ಕೆ ಕಾರಣವೇ ಹೌದು. ಅವನು ಮಾನವ ತಾನೆ. ಈ ಹಿಂದೆ ಒಂದು 5 ವರ್ಷದ ಹಿಂದೆ ನಾನು ನಿಮ್ಮನ್ನು ಮಾತಾಡಿಸ್ತಾ ಇದ್ದೆ. ಆಗ ಇನ್ನೂ ಕೂಡ KPCC ಅಧ್ಯಕ್ಷರು ಕೂಡ ಆಗಿರಲಿಲ್ಲ DK ಶಿವಕುಮಾರ್ ಅವರು. ಆದರೆ ಆಗಲೇ ಹೇಳಿದ್ರಿ ಆತ ಒಂದಲ್ಲ ಒಂದು ದಿವಸ ಮುಖ್ಯಮಂತ್ರಿ ಆಗ್ತಾನೆ ಅಂತೇಳಿ. ಈಗ ಆ ದಿನಮಾನಗಳು ಭಾಳ ಹತ್ತಿರ ಬರ್ತಾ ಇದೆ. ಈಗಲೂ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ನೀವು ಹೇಳಿದ್ದೀರಿ, ಯಾವಾಗ ಅಂತ ಕೇಳ್ಬೋದಾ ನಾನು? ನಮಗೆ ಏನಾಗಿದೆ ಅಂತಂದರೆ, ಅಲ್ಲಿ ಒಂದು ಅಡ್ಡ ಇದೆ. ನಮ್ಮ ತಂದೆಯವರು ನಾವು ಮಾತು ಕೊಟ್ಟಿದ್ದೇವೆ, ನಾವು 7 ಜನ ಅಣ್ಣ ತಮ್ಮರು ಮಾತು ಕೊಟ್ಟಿದ್ದೇವೆ, ಯಾವುದೇ ಕಾರಣಕ್ಕೆ ಇನ್ನೊಬ್ಬರು ನಾವು ಮನಸ್ಸು ನೋವು ಮಾಡೋದಿಲ್ಲ. ನಾವು ನಮ್ಮ ಮನಸ್ಸು ನೋವು ಕೊಟ್ಟರೆ ನಾವು ತಡ್ಕೋತೀವಿ, ದೇವ್ರು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗ ನನಗೆ ಯಾರ ಮೇಲೆ ದ್ವೇಷ ಇಲ್ಲ. ನನ್ನ ಯಾರು ದ್ವೇಷ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ಅದು ಮಾಡ್ಬೋದು, ಸಹಜ, ಇರಲಿ, ಪರವಾಗಿಲ್ಲ. ರಾಮಾಯಣದ ಮತ್ತೊಂದು ಹೇಳಬೇಕು ಅಂದರೆ, ನೀವು ಯಾರು ನೋವೇ ಮಾಡಿದ್ರು ಅಂತ ತಡ್ಕೋ, ಅದಕ್ಕೆ ಪ್ರತ್ಯುತ್ತರ ಕೊಡಬೇಡ ನೀನು, ಅದು ಬೇಡ. ಅದೇ ಮಹಾಪುರುಷರ ಲಕ್ಷಣಪ್ಪ ಅಂದರೆ ಕೋಪ ತಡ್ಕೊಳ್ಳೋದು, ಸ್ಥಿರವಾದ ಭಕ್ತಿ ಇರ್ತಕ್ಕಂಥದ್ದು,
ಗೀತೆ ಮಹಾಭಾರತ ಪಠನ ಮಾಡ್ತಕ್ಕಂಥದ್ದು, ಸತ್ಪುರುಷರ ಜೊತೆ ಇರೋದು, ನಮ್ಮ ನಿತ್ಯ ಕರ್ಮ ಅದನ್ನು ಮಾಡ್ಕೊಳ್ತಕ್ಕಂಥದ್ದು, ದೇವರ ಸ್ಮರಣೆ ಮಾಡ್ತಕ್ಕಂಥದ್ದು, ಇನ್ನೊಬ್ರಿಗೆ ಉಪಕಾರ ಮಾಡ್ತಕ್ಕಂಥದ್ದು ಇಷ್ಟು ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಹಾಗಾಗಿ ನಾನು ಇವಾಗ ಈ ಸಂದರ್ಭದಲ್ಲಿ ನಾನು ನಿಮಗೆ ಕಡಾಖಂಡಿತವಾಗಿ ನಿನ್ನೆ ಚುನಾವಣೆ ರಿಸಲ್ಟು ಏನು ಬೇಕಾದ್ರೂ ಆಗಿರಲಿ, ಅವ್ರಿಗೆ ಶಿವಕುಮಾರ್ಗೆ ಎಷ್ಟು ಬೇಜಾರಿದೆಯೋ ನಮಗೆ ನಮ್ಮನೆ ಸೇರಿದ ಹುಡುಗ ನಮಗೂ ಅಷ್ಟೇ ಬೇಜಾರಿದೆ. ಅವ್ರ ತಮ್ಮ ಸೋತಿದ್ದು ಒಡನಾಟ ನಮಗೆ ಅಂತ ಏನು ಜಾಸ್ತಿ ಶಿವಕುಮಾರ್ ಜೊತೆನೆ, ಆದರೂ ಕೂಡ ಪಾಪ ಅವ್ರ ತಮ್ಮ ಹಿಂಗೆ ಆಯ್ತಲ್ಲ ಅಂತ ಮನಸ್ಸು ನೋವಾಗಿದೆ. ಬಟ್ ಅದು ಅನುಮಾನ ಇಲ್ಲ. ಅದು ನೋಡಿ, ನಾನು ಹೇಳಿದೆ, ನೋಡಪ್ಪ ನೀನು ಹಿಂದೆ ಒಂದ್ಸಲ ದೇವೇಗೌಡರು ನಿನ್ನ ಸೋಲಿಸಿದ್ರು, ಹೌದು, ಆಗ ನೀನೇನೋ ಸರ್ಕಸ್ ಮಾಡಿ ಅವ್ರನ್ನ ಸತಿ ಯಾವುದೋ ಒಂದು ಹೆಂಗಸ್ ತಿನ್ನಿಸ್ಬಿಟ್ಟು ಮಾಡಿಬಿಟ್ಟೆ, ರಾಜೀವ್ ಗಾಂಧಿ ಸೋತಿದ್ದಾರೆ. ಮತ್ತೆ ಇದೆಲ್ಲ ನಿನ್ಗೆ ಒಂದು ಅನುಭವ ಆಯಿತು. ಯಡಿಯೂರಪ್ಪ ಸೋತಿದ್ದಾರೆ. ಹೌದು, ಅಲ್ಲಿಗೇನು ನೀ ಸೋತಿದೆಯಾ, ಈಗಲಿಂದ ಕೆಲಸ ಶುರು ಮಾಡೋಕ್ಕಲ್ಲ, ಮತ್ತೇನು ಮಾಡಬೇಕು ಅಂತೇಳಿ ನೆನ್ನೆ ಮರಿ ಏನು ಬುದ್ಧಿವಂತ ಲಕ್ಷಣ ಏನೋ, ನೆನ್ನೆ ಮರೆತು ನಾಳೆ ಹೋಗು ಅಂತ. ಪ್ರಾಜ್ಞರು ನೆನ್ನೆ ಯೋಚನೆ ಮಾಡಲ್ಲ, ನಾಳೆ ಯೋಚನೆ ಮಾಡ್ತಾರೆ. ಆದರೆ ನಾಳೆ ಯೋಚನೆ ಮಾಡು, ನೀನು ಮತ್ತೆ ನಿನ್ನ ಕಾರ್ಯನ ಮುಂದಿಸ್ಕೊಂಡು ಹೋಗಪ್ಪ, ಇದು ಬೇಡ ಅಂತ ಹೇಳಿ. ಇಷ್ಟು ಮಾತ್ರ ಹೇಳ್ತೀನಿ ನಿಮ್ಗೆ, ಖಂಡಿತವಾಗಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಯಾಕಂದರೆ ಈಗ ಅವರೊಂದು ಒಡನಾಟ ಮಾಡ್ಕೊಂಡು ಏನು ಮಾಡ್ಕೊಂಡಿದ್ದಾರೆ, ಅವ್ರು 2.5 ಇವ್ರು 2.5 ಅಂತ. ನಾನು ಈ ಅಟ್ಲೀಸ್ಟ್ 24ನೇ ಇಸ್ವಿ ಕಳಿವರೆಗೂ ಹೇಳಿದ್ರೆ ನಾವು ಇನ್ನೊಬ್ಬರ ಮನಸ್ಸು ಮಾಡಿದಂಥ ಒಂದು. ಈಗ ನೀವು ಒಂದು ಸೂಚನೆಯನ್ನು ಕೊಟ್ಟರೆ ಅಲ್ಲ, ನಿಮಗೂ ಈಗ ನಮಗೆಲ್ಲರಿಗೂ ಗೊತ್ತಿರಲಿಲ್ಲ, ಈಗ ನಿಮ್ಮ ಹತ್ರ ಹೇಳಿರ್ಬೋದು ನನಗೆ ಅನಿಸ್ತಾ ಇದೆ. ನೀವು ಹೇಳಿದ್ರೆ 2.5 ಹೌದು, ಅದು ಆಗಿರೋದು 2.5 ಸತ್ಯ 2.5 ವರ್ಷ ಆಗಿರೋದು. ನಾನು ಸುಳ್ಳು ಹೇಳಿದೆ, ಸತ್ಯ. ಅದು ಯಾರನ್ನು ಬೇಕಾದ್ರೆ ಹೇಳ್ಕೊಳ್ಳಿ. ಹಾಗಿದ್ರೆ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಒಪ್ಪಿದ್ದಾರೆ. ಒಪ್ಪಿದ್ದಾರೆ ಅಂತಂದರೆ, ಈಗ ನೋಡಿ, ದೊಡ್ಡ ನಾಯಕರ ಹತ್ರ ಯಾವ ಒಂದು ಸಮಸ್ಯೆ ಇರಲ್ಲ, ಅವರೆಲ್ಲಕ್ಕೂ ತ್ಯಾಗಕ್ಕೂ ಸರಿ ಇರ್ತಾರೆ, ತಗೊಳಕ್ಕೂ ಸರಿ ಇರ್ತಾರೆ. ಆದ್ರೆ ಸುತ್ತಮುತ್ತ ಬಿಡಲ್ಲ ಅವ್ರನ್ನ. ಅದೇ ಅವ್ರ ರಾಜಕಾರಣ ಯಾಕಂದ್ರೆ ಅವ್ರಿಗೆ ಲಾಭ. ಒಂದು ಮಾತು ಹೇಳ್ತೀನಿ, ರಾಜಗುರು ದ್ವಾರಕನಾಥ್ ಅವರು ಹೇಳದಂಥ ಮಾತು ನೋಡಿ, ಇಲ್ಲಿ ತನಕ ಯಾರಿಗೂ ಗೊತ್ತಿರಲಿಲ್ಲ. ರಾಜಗುರುಗಳ ಹತ್ರ ಮಾತಾಡಿರುವಾಗ ಡಿ ಕೆ ಶಿವಕುಮಾರ್ ಹೇಳಿರ್ಬೋದು, ನಾನಂತೂ ನೇರವಾಗಿ ಕೇಳಿದ್ದೀನಿ ಅವ್ರ ಹತ್ರ. 2.5 ವರ್ಷ ಹೌದು ಆಗಿರೋದು, ಹೌದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಉಳಿದದ್ದು ನಿಮ್ಮ ಊಹೆಗೆ ಬಿಟ್ಟಿದ್ದು. ಡಿ ಕೆ ಸುರೇಶ್ ಅವರು ಸೋತಿರ್ಬೋದು, ಆದರೆ ಮತ್ತೆ ಅವ್ರನ್ನ ಗೆಲ್ಲಿಸಿಕೊಳ್ಳುವಂಥ ಪ್ರಯತ್ನಗಳು ಕೂಡ ಆಗಿರ್ಬೋದು. ನಿಮ್ಮ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಪರ್ಕ ಹೆಂಗೆ ಬಂತು? ಸಂಪರ್ಕ ಅಂದರೆ, ನಾನು ಅವಾಗ ಹ್ಯಾಂಡ್ಲೂಮ್ ಕಾರ್ಪೊರೇಷನಲ್ಲಿ ಒಳ್ಳೆ ಕೆಲಸದಲ್ಲಿದ್ದೆ, ಚೀಫ್ ಆಫೀಸರ್ ಕ್ವಾಲಿಟಿ ಕಂಟ್ರೋಲ್ ಆಗಿದ್ದೆ. ನಾನು ಒಳ್ಳೆ ದೊಡ್ಡ ಪೋಸ್ಟಲ್ಲಿದ್ದೆ. ಹಾಗೆ ನಮ್ಮ ಮನೆಯೂ ಬಂದಿದ್ದಾರೆ ಈ ಶಿವಕುಮಾರು. ನಮ್ಮ ವೆಂಕಟಾಚಲ ಚೀಫ್ ಜಸ್ಟಿಸು ಅವ್ರ ಮನೆ ಹಿಂಭಾಗ ನಮ್ಮ ಮನೆ, ರೆಸ್ಟ್ ನಮ್ಮ ತಂದೆಯವ್ರದ್ದು ಜಾಗ, ಅವ್ರಿಗೊಂದು ಜಾಗ ಕೊಟ್ಟಿದ್ರು. ನಾವು ಹಿಂದ್ಗಡೆ ಇದ್ವಿ, ಅಲ್ಲಿ ಬಂದಿದ್ದಾರೆ. ನಂಗೆ ನನ್ನ ಹೆಂಡ್ತಿಗೆ ಗೊತ್ತಿಲ್ಲ. ಎಷ್ಟನೇ ಇಸ್ವಿದು? ಇದು ಸುಮಾರು ಒಂದು 25 ವರ್ಷ ಆಗೋದು, 30 ವರ್ಷ ಆಗೋದು. ಇರಲಿ, 30 years ಬ್ಯಾಕ್. ಅವ್ರಿಗೊಂದು 61 ಇವಾಗ. ನಂತರ ಬಂದಾಗ 26-27 ವರ್ಷ ಅಷ್ಟೇ. ಸಣ್ಣ ಹುಡುಗ, ಪೈಜಾಮ ಹಾಕೊಂಡು ಬಂದಿದ್ದು. ಸರಿ, ಆಮೇಲೆ ನನ್ನ ಹೇಳಿದ್ದು, ಯಾರೋ ಬಂದಿದ್ದಾರೆ ನಿಮ್ಮನ್ನು ನೋಡ್ಬೇಕಂತೆ ಅಂತ. ಆಫೀಸ್ ಬಿಟ್ಟು ಬರೋಕ್ಕಾಗಲ್ಲ, ಇನ್ನೊಂದು ಸ್ವಲ್ಪ ಅಂತ ಹೇಳು ಅಂತ ಕಳಿಸ್ತದೆ. ಹೀಗೆ ಒಂದು 4-5 ತಿಂಗಳು ಕಳ್ಕೊಂಡು ಹೋಯ್ತು. ಕಡೆ ಆಮೇಲೆ ಸುತ್ತ ಹೋಗಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲೇ ನಿಂತ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ಯಾರೋ ಇರು ಅಂತ ಹೇಳೋ, ಬರ್ತೀನಿ ಈಗ ಊಟಕ್ಕೆ ಬಂದ ನೋಡಿ ಕಳಿಸ್ತೀನಿ ಅಂತಂದೆ. ಆವತ್ತು ಒಳಗೆ ಬಂದ. ಎಷ್ಟು ವರ್ಷಗಳ ಕಾಲ ಇರ್ತಾರೆ ಮುಖ್ಯಮಂತ್ರಿಯಾಗಿ? ಕನಿಷ್ಠ ಒಂದು 20-30 ವರ್ಷಕ್ಕೆ ಮೇಲಾಗ್ಬಿಟ್ಟಿದೆ. ಅಲ್ಲಲ್ಲ, ನಾನು ಹೇಳ್ತಿರೋದು ಈಗ ಮುಖ್ಯಮಂತ್ರಿ, ಅದನ್ನು ನೀವು ಹೇಳಿ 95 ಆ ಟೈಮಲ್ಲಿ ಅವರ ಮತ್ತು ನಿಮ್ಮ ಪರಿಚಯ ಆಗಿದ್ದು. ಒಂದು ವೇಳೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ, ಯಾಕಂದರೆ ನಾವು ನೋಡ್ತೀವಿ ಪಶ್ಚಿಮ ಬಂಗಾಳದಲ್ಲಿ 25 ವರ್ಷ ಆಳಿದರು, ಆಮೇಲೆ ಎಲ್ಲಿ ಒಡಿಶಾದಲ್ಲಿ ಇಷ್ಟು ವರ್ಷ ಆಳಿದರು, ನರೇಂದ್ರ ಮೋದಿಯವರು 13 ವರ್ಷ ಗುಜರಾತಲ್ಲಿದ್ದರು. ಈ ಕರ್ನಾಟಕದಲ್ಲಿ ಆ ರೀತಿ ಕಂಡು ಬಂದದ್ದು ಭಾಳ ಕಡಿಮೆ. 2ನೇ ಬಾರಿಗೆ ಅತಿ ಹೆಚ್ಚು. ಈಗ ನಾಡಿದ್ದು ಆದರೆ ಸ್ವಲ್ಪ ದೇವರಾಜ ಅರಸು ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ ಸಿದ್ದರಾಮಯ್ಯನವರು, ಸ್ವಲ್ಪ 2.5 ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸುದೀರ್ಘವಾದಂಥ ಮುಖ್ಯಮಂತ್ರಿ ಆಗುವಂಥ ಅವಕಾಶಗಳಿದೆಯಾ? ಸುದೀರ್ಘ ಮುಖ್ಯಮಂತ್ರಿ ಅಂದರೆ 10 ವರ್ಷ 12 ವರ್ಷ? ಖಂಡಿತವಾಗಿದೆ. ಓಕೆ, 2 ಟರ್ಮು ಖಂಡಿತವಾಗ್ಲೂ ಬರ್ತಾರೆ. ಇವತ್ತೇನೇ ಮಾತಾಡ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿಲ್ಲ, ಅವರ ಸಂಪರ್ಕಗಳು ಚೆನ್ನಾಗಿಲ್ಲ, ಹಾಗಿದೆ ಹೀಗಿದೆ, ಏನೇನೋ ಆಗಿದೆ ಹಿಂದೆ ಎಲ್ಲ ಅನ್ನೋದು ಇದೆಲ್ಲ ಆಗಿದೆ, ಕೆಟ್ಟದ್ದು ತೊಗೊಂಡಿದ್ದಾರೆ, ತಿಯಾರ್ಗೆ ಹೋಗಿದ್ದಾರೆ, ಎಲ್ಲ ಮಾತಾಡ್ಬೋದು. ಮನುಷ್ಯನಿಗೆ ಪ್ರಾರಬ್ಧ ಯಾವಾಗ ಪ್ರಾಪ್ತವಾಗುತ್ತೆ ಹೇಳಕ್ಕೆ ಬರಲ್ಲ, ಯಾವ ರೀತಿ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಪೂರ್ವಜನ್ಮದ ಪಾಪಗಳು ಅದು ಪ್ರಕಟವಾಗಿ ಹಿಂಗೆ ಬಂದಿದೆ ಅಷ್ಟೇ. ಆದರೆ ಸ್ವತಃ ವೈಯಕ್ತಿಕವಾಗಿ ಅವನು ತುಂಬ ಒಳ್ಳೆಯವನು, ನಮ್ಮದವ್ರನ್ನ ಕೈ ಬಿಡಲ್ಲ. ಅದು ನಾನೇನು ಅವ್ನು ಕೇಳಿಲ್ಲ, ನಂಗೆ ಯಾರು ಏನು ಮಾಡಬೇಕಾದ್ದು ಇಲ್ಲ, ನಂಗೆ ಅಗತ್ಯವೂ ಇಲ್ಲ. ನನ್ನ ದೇವರಾಜ ಕೇಳಲಿಲ್ಲ. ದೇವರಾಜ ಅರಸು ಇಂದಿರಾ ಗಾಂಧಿ ಇದ್ದಾಗ, ದೇವರಾಜ ಹೋದ ತಕ್ಷಣ ನಂಗೆ ಇಂದಿರಾ ಗಾಂಧಿ ಅವ್ರು ಫೋನ್ ಮಾಡಿದ್ದಾರೆ ನಮಗೆ, ನೀ ಬಾ, ನೀ ಮುಖ್ಯಮಂತ್ರಿ ಮಾಡಿದ್ಯಾ, ಇದಕ್ಕೆ ಧರ್ಮಸ್ಥಳ ಕರ್ಕೊಂಡೋಗಿ, ಮತ್ತೆ ಪ್ರಧಾನಮಂತ್ರಿ ಮಾಡಿದ್ಯಾ, ಚಿಕ್ಕಮಗಳೂರು ಗೆಲ್ಲಿಸಿಯಾ, ನೀ ಬಾ, ನಿಂಗೆ ಯಾರು ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಹೋಗಿದ್ರೆ
ನಾನು ಯಾವತ್ತೂ MP ಆಗ್ತಿದ್ದೆ ಖಂಡಿತವಾಗ್ಲು. ಆದರೆ ನನಗೆ ಯಾವ ಆಸೆ ಇಲ್ಲ ಇವತ್ತು. ಓಕೆ.